ನಾರಾಯಣಗೌಡ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಜಯ ಸಿಕ್ಕಿದೆ, ಸಿಎಂ ಅವರು ಟ್ವೀಟ್ ಮಾಡಿ ಮರು ಪರೀಕ್ಷೆಗೆ ಒಂದು ಆದೇಶ ನೀಡಿದ್ದಾರೆ. ನೀವು ದೊಡ್ಡ ಮಟ್ಟದಲ್ಲಿ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರಿ, ಈ ಒಂದು ಜಯಕ್ಕೆ ಏನು ಹೇಳ್ತೀರಿ ಸರ್ ಅಂತ? ಇದು ಕನ್ನಡದ ನಾಡಿನ ಮಕ್ಕಳಿಗೆ ಸಿಕ್ಕಂಥ ಜಯ. ಯಾಕೆಂದರೆ ನನ್ನ ನಾಡಿನ ಮಕ್ಕಳು ಭವಿಷ್ಯದ ಮೇಲೆ ಯಾರು ಹುಡುಗಾಟ ಆಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ. ಕನ್ನಡದ ಮಕ್ಕಳಿಗಾಗಿ, ಕನ್ನಡದ ಮಕ್ಕಳ ಭವಿಷ್ಯಕ್ಕಾಗಿ, ಬದುಕಿಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ 35 ವರ್ಷ ಹೋರಾಟ ಮಾಡ್ಕೊಂಡು ಬಂದಿದೆ. ಹಾಗಾಗಿ ನನ್ನ ನಾಡಿನ ಮಕ್ಕಳಿಗೆ ಆಗ್ತಿದ್ದಂಥ ಅನ್ಯಾಯ ಸರಿಪಡಿಸಬೇಕು ಅಂತ ಸರ್ಕಾರದ ಮುಂದೆ ನಾವು ಬೇಡಿಕೆಗಳನ್ನು ಇಟ್ಟಾಗ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಇವಾಗ ವಿಶೇಷವಾಗಿ ಸಂದೇಶವನ್ನು ರವಾನೆ ಮಾಡಿದ್ದಾರೆ, ಮತ್ತೆ ಮರುಪರೀಕ್ಷೆಗೆ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕಾಗಿ ಕರ್ನಾಟಕ ಸರ್ಕಾರವನ್ನು, ಮುಖ್ಯಮಂತ್ರಿಗಳನ್ನ, ಕರ್ನಾಟಕ ರಕ್ಷಣಾ ವೇದಿಕೆ ಈ ಎಲ್ಲ ಕನ್ನಡಿಗರ ಪರವಾಗಿ ಅಭಿನಂದಿಸ್ತೀವಿ. ಸರ್, ಮಕ್ಕಳು ಸಹ ಭಾಗಿಯಾಗಿದ್ದಾರೆ, ಸಾಕಷ್ಟು ಅಭ್ಯರ್ಥಿಗಳು, ಪರೀಕ್ಷೆ ಬರೆದ ಅಭ್ಯರ್ಥಿಗಳು ಭಾಗಿಯಾಗಿದ್ದಾರೆ. ನಿಮಗೆ ಅಭಿನಂದನೆಗಳು ಹೇಳ್ತಿದ್ದಾರೆ ಸರ್. ಯಾಕಂದರೆ ಇದು ಒಂದು ವಾರದಿಂದ ಪ್ರೊಟೆಸ್ಟ್ ಮಾಡ್ತಿದ್ವಿ. ಇವತ್ತು ಕರಿವೇದವರು ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಆಯಿತು. ಸಿಎಂ ಅವರು ತಕ್ಷಣವೇ ಈಗ ಟ್ವೀಟ್ ಮಾಡಿ ಒಂದು ಮರುಪರೀಕ್ಷೆ ಆದೇಶ ನೀಡಿದ್ದಾರೆ ಅಂತ ಸರ್. ಹೌದು, ಭಾರಿ ಒಳ್ಳೆಯ ತೀರ್ಮಾನ. ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಬೇರೆ ಏನೇ ಇರಲಿ ವಿಚಾರ, ಸಿದ್ದರಾಮಯ್ಯನವ್ರಿಗೆ ಕನ್ನಡದ ನಾಡು ನುಡಿ ವಿಚಾರ ಬಂದಾಗ ಅವ್ರಿಗೆ ವಿಶೇಷವಾದ ಕಾಳಜಿ ಇರುತ್ತೆ. ಹಾಗಾಗಿ ಆ ನಂಬಿಕೆ ಇತ್ತು. ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಕನ್ನಡದ ಮಕ್ಕಳ ಜೊತೆಯಲ್ಲಿ ಹುಡುಗಾಟ ಆಡೋದಿಲ್ಲ, ಒಳ್ಳೆ ತೀರ್ಮಾನ ತಗೋತಾರೆ ಅಂತೇಳಿ ತೀರ್ಮಾನ ತಗೊಂಡಿದ್ದಾರೆ. ಹಾಗಾಗಿ ಈ ಲಕ್ಷ ಕನ್ನಡದ ಮಕ್ಕಳ ಭವಿಷ್ಯ ಮತ್ತೆ ಹಸನ ಆಗುತ್ತೆ ಅನ್ನೋ ನಂಬಿಕೆ ನಂದು. ಅವರೆಲ್ಲರ ಹೋರಾಟಕ್ಕೆ ಜಯ ಸಿಕ್ಕಿದೆ. ಪ್ರಶ್ನೆ, KPSC ಇದರಲ್ಲಿ ಬರೀ ಇದೇ ಪ್ರಾಬ್ಲಮ್ ಆಗುತ್ತೆ, ಈ ಹಿಂದೆ ಪ್ರೊಟೆಸ್ಟ್ ಆಗ್ತದೆ, ಮಕ್ಕಳ ಪ್ರತಿಭಟನೆ ಕಡೆಗಣನೆ ಮಾಡ್ತಿಲ್ಲ, ಪ್ರತಿ ಪರೀಕ್ಷೆಯಲ್ಲಿ ಇದೇ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಈ ಪರೀಕ್ಷೆಯಲ್ಲಿ ಏನಿವತ್ತು ಈ ಮಕ್ಕಳಿಗೆ ಅನ್ಯಾಯ ಆಗಿದೆ, ಅನ್ಯಾಯ ಆದಂಥ ಮಕ್ಕಳಿಗೆ ಮಾಡಿದಂಥ ದ್ರೋಹ ಏನಿದೆ, ಅದ್ರ ಹಿಂದೆ ಇರುವಂಥ ಅಧಿಕಾರಿಗಳು ಯಾರು, ಅವ್ರನ್ನ ತನಿಖೆ ಮಾಡಿ ಅವ್ರ ಮೇಲೆ ಮುಲಾಜಿಲ್ಲದ ಕ್ರಮವನ್ನು ಸರ್ಕಾರ ತಗೋಬೇಕು ಅಂತೇಳಿ ಒತ್ತಾಯಿಸ್ತೀವಿ. ಇದಿಷ್ಟು ಕರಿವೆ ನಾರಾಯಣಗೌಡರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಡಿನ ಉದ್ದಗಲಕ್ಕೂ ಪರೀಕ್ಷೆ ಬರೆದಂಥ ಪರೀಕ್ಷಾ ಅಭ್ಯರ್ಥಿಗಳು, ಸಾವಿರಾರು ಅಭ್ಯರ್ಥಿಗಳು ಇಲ್ಲಿ ಬಂದಿದ್ದಾರೆ. ಸುಮಾರು 20,000ಕ್ಕೂ ಹೆಚ್ಚು ಪತ್ರಗಳನ್ನು ಬರೆದಿದ್ದಾರೆ. ಅವ್ರಿಗಾದಂಥ ಅನ್ಯಾಯದ ವಿರುದ್ಧ ಪತ್ರಗಳನ್ನು ಬರೆದಂಥದ್ದು. ಹಾಗಾಗಿ ಇವತ್ತು ನಮ್ಮ ಒಂದು ನಿಯೋಗ, ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮೈಸೂರಿನ ಪ್ರವಾಸದಲ್ಲಿದ್ದ ಕಾರಣ ನಾಳೆ ಅವ್ರನ್ನ ರದ್ದಾಗಿದೆಯಾ, ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ನಮ್ಮ ನಿಯೋಗ ಭೇಟಿ ಮಾಡುತ್ತೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ನಾಡಿನ ಮಕ್ಕಳ ಬಗ್ಗೆ ಕಾಳಜಿ, ಕಳಕಳಿ ಇದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಕನ್ನಡದ ಮಕ್ಕಳ ಭವಿಷ್ಯಕ್ಕಾಗಿ ನಡೀತಿರುವಂಥ ಈ ಹೋರಾಟದಲ್ಲಿ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟು ಅವ್ರಿಗೆ ಭೇಟಿ ಮಾಡಿ ಇವರ ಆಗು ಹೋಗುಗಳನ್ನು, ಕಷ್ಟ ನಷ್ಟಗಳನ್ನು, ದುಃಖ ದುಮಾನಿಗಳನ್ನು ಅವರಿಗೆ ತಿಳಿಸಿ ಮರುಪರೀಕ್ಷೆಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೀವಿ. ಹಾಗೆ ಸಂಬಂಧಪಟ್ಟಂಥ ಪ್ರಶ್ನಪತ್ರಿಕೆಯನ್ನು ತಯಾರು ಮಾಡಿದಂಥ ಯಾವ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಮುಲಾಜಿಲ್ಲದಲ್ಲೇ ಕ್ರಮ ತಗೊಳ್ಳಿ ಅಂತ ಹೇಳಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒತ್ತಾಯ ಮಾಡ್ತೀವಿ. 4 ಕೋಟಿ ಖರ್ಚಾಗುತ್ತೆ. ಈಗ ಏನಾಗುತ್ತೆ, KPSC ಬರೆಸಬೇಕಾ ಹೇಗೆ? ಎಷ್ಟೆಷ್ಟೋ ಕೋಟಿ ಹಗರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಕನ್ನಡದ ಮಕ್ಕಳ ಭವಿಷ್ಯಕ್ಕಾಗಿ ಮತ್ತೆ 4 ಕೋಟಿ ಖರ್ಚು ಮಾಡೋಕ್ಕೆ ಸರ್ಕಾರ ಕೈಲಿ ಆಗೋದಿಲ್ವಾ? ಅದರ ಲೆಕ್ಕಾಚಾರ ಬೇಕಾ? ಯಾಕೆಂದರೆ ಇವತ್ತು 1,31,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಇದನ್ನು ಪರೀಕ್ಷೆಯನ್ನು ಬರೆದಂಥದ್ದು. ಈಗ ಹೇಳ್ತಾ ಇದ್ದಾರೆ ಅಭ್ಯರ್ಥಿಗಳು, ನೀವು 4 ಕೋಟಿ ಖರ್ಚು ಮಾಡಲಿಕ್ಕೆ ನಿಮ್ಮ ಸರ್ಕಾರ ಕೈಲಿ ಮತ್ತು ಕರ್ನಾಟಕ ಲೋಕಸೇವಾ ಆಯೋಗದ ಕೈಯಲ್ಲಿ ಆಗಲ್ಲ ಅನ್ನೋದಾದರೆ, ಆದರೆ ಹಣವನ್ನು ನಾವೇ ಕೊಡ್ತೀವಿ ಎನ್ನುವ ಹೊಣೆಗಾರಿಕೆಯ ಮಾತನ್ನು ಅವರು ಹೇಳ್ತಾರೆ ಅನ್ನುವಾಗ ಮರುಪರೀಕ್ಷೆ ಮಾಡಲಿಕ್ಕೆ ಸರ್ಕಾರಕ್ಕೆ, ಆಯೋಗಕ್ಕೇನು ಕಷ್ಟ ಅಲ್ಲ. ಹಾಗಾಗಿ ಮರುಪರೀಕ್ಷೆ ಮಾಡಿ ಅಂತೇಳಿ ನಾನು ಒತ್ತಾಯಿಸ್ತೀನಿ.